जिले के दो अलग अलग पुलिस स्टेशन में सोने के जेवरात चोरी के केस में सेडम बस स्टैंड में बस के अंदर चढ़ने के दौरान एक सोने की चैन 4.5 ग्राम की और एक सोने का नेकलेस चोरी हुआ है, ऐसी कंप्लेंट दर्ज हुई थी। सेडम पुलिस स्टेशन में भी और सुलेपेट के बस स्टैंड में भी बस के अंदर चढ़ने के दौरान एक 10 ग्राम सोने की चैन और 5 ग्राम सोने का नेकलेस चोरी हुआ है, ऐसी कंप्लेंट सोलेपेट पुलिस स्टेशन में दर्ज हुई थी। एडिशनल एसपी की निगरानी में और डीएसपी चिंचोली सब डिवीजन और सीपीआई सेडम और उनकी टीम की निगरानी में और एडिशनल एसपी और डीएसपी चिंचोली और सीपीआई सोलेपेट और उनकी टीम अलग अलग टीम बनाकर इन्वेस्टिगेशन के दौरान सेडम पुलिस स्टेशन के केस में एकता डॉटर ऑफ कैलाश उपाध्याय जिसकी उम्र 24 साल है, उन्हें बापू नगर की रहने वाली, उसे गिरफ्तार कर लिया गया है और उसके कब्जे से 0.3 तोला सोने का मंगलसूत्र, 0.5 ग्राम गोल्ड की रिंग, 0.5 ग्राम का ब्रेसलेट, 0.1 तोले का नेकलेस, 0.3 तोले की चैन जिसकी कीमत 6,50,000 बताई जा रही है। सोलेपेट पुलिस के केस में दो खवातीन को गिरफ्तार कर लिया है। किरण वाइफ ऑफ उपाध्याय जिसकी उम्र 30 साल है और सिमरन वाइफ ऑफ अर्जुन उपाध्याय जिसकी उम्र 26 साल है, बापू नगर के रहने वाले हैं। इनके कब्जे से सोने की चैन जिसकी कीमत 1,20,000 रुपए है। ये सारी चीजें मीडिया से बात करते हुए गुलबर्गा के एसपी अदुल श्रीनिवासु जी ने बताई। आइए देखते हैं गुलबर्गा न्यूज की ये रिपोर्ट। ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ ಸೇಡಂ ಬಸ್ ನಿಲ್ದಾಣದಲ್ಲಿ 23 ಜುಲೈ 2024 ರಂದು ನಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ಅವರ ವ್ಯಾನಿಟಿ ಬ್ಯಾಗಿಂದ 8 ತೊಲೆ ಬಂಗಾರ ಕಳ್ಳತನ ಆಗಿರುತ್ತದೆ। ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ। ಅದೇ ರೀತಿಯಿಂದ 20 ಜನವರಿ 2025 ರಂದು ಅನ್ಸೂರ್ ಗಂಡ ವೀರಣ್ಣಗೌಡ ಮಾಲಿ ಪಾಟೀಲ್ ಅಂತ ಅವರು ಸೇಡಂ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರು ಸಂಬಂಧಿಕರು ಕೊರ್ಲಲ್ಲಿರುವಂತಹ 4.5 ತೊಲೆ ಬಂಗಾರ ಕಳ್ಳತನ ಮಾಡಿಕೊಂಡಿರೋದಂಥ ಪ್ರಕರಣ ಸೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುತ್ತದೆ। ಇದು ಬೇರೆ ಬೇರೆ ದಿನಗಳಲ್ಲಿ ಎರಡು ಪ್ರಕರಣಗಳು ದಾಖಲಾಗಿರುತ್ತದೆ, ಬಟ್ ನೋಡಿದರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ। ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಅದು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಚಿಂಚೋಲ್ ಸಂಗಮನಾಥ್ ಹಿರೇಮಠ ಅವರ ನೇತೃತ್ವದಲ್ಲಿ ಸಿಪಿಐ ಸೇಡಂ ಶ್ರೀ ಮಹಾದೇವ್ ಮತ್ತು PSI ಇನ್ಚಾರ್ಜ್ PSI ಸೇಡಂ ಶ್ರೀ ಮಡಿವಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ASI, ಯಲ್ಗುರೇಶ್ ASI ಮಲ್ಕೇಡ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ HC 86 ಇವರೆಲ್ಲ ಒಂದು ತಂಡ ಆಗಿ ಈ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ। ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಇಂಥದ್ದಲ್ಲಿ ಮಾಹಿತಿಯೆಲ್ಲ ಕಲೆ ಹಾಕಿ 31 ಮಾರ್ಚ್ 2025 ರಂದು ಬೆಳಿಗ್ಗೆ 8:00 ಈ ಸೇಡಂ ಪಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯವಾಗಿ ಓಡಾಡ್ತಾ ಇರುವಂಥ ಒಬ್ಬ ಹೆಣ್ಣು ಮಗಳನ್ನು ಅವರು ಸೆಕ್ಯೂರ್ ಮಾಡಿಕೊಂಡು ಅವರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕ್ತಾ ತಂದೆ ಕೈಲಾಶ್ ಉಪಾಧ್ಯಾಯ ಅಂತ 24 ಇಯರ್ಸ್ ಬಾಪು ನಗರ ಕಲಬುರಗಿ ಅಂತ ತಿಳಿಸಿರ್ತಾರೆ ಮತ್ತು ಅವರು ಈ ಹಿಂದೆ 2 ಕಳ್ಳತನಗಳಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ। ತದನಂತರ ಅವರು ಆ ದಿನನೂ ಕಳ್ಳತನ ಮಾಡಲಿಕ್ಕೇ ಸೇಡಂ ಪಟ್ಟಣ ವಿಸಿಟ್ ಮಾಡಿದರು ಅನ್ನೋದು ಅವರು ಒಪ್ಕೊಂಡಿರ್ತಾರೆ। ಅವ್ರದ್ದೇ ಅಂತಲ್ಲ, ಅವ್ರ ಜೊತೆಯಲ್ಲೂ ಇನ್ನೂ ಇಬ್ಬರು ಸರಿತಾ ಪಾಟೀಲ್ ಕೊರೋನಾ 3 ಜನ ಹೆಣ್ಣುಮಕ್ಕಳು ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ। ಅವರೂ ಈ ಹಿಂದೆ 3 ಜನ ಈ ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದರೂ ಕೊರಲಲ್ಲಿ ಚೈನ್ ಇದ್ದರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ಥರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳೋದು ಇವರದು ವಿಶೇಷತೆ। ಸೊ ಈ ಹಿಂದೆ ಎರಡು ಕೇಸಸ್ಸಲ್ಲಿ ಇವರು ಭಾಗಿಯಾಗಿರೋದು ಒಪ್ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ ಮತ್ತು ಈ ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ
ಒಳ್ಳೆಯ ಕಾರ್ಯ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಮತ್ತು ಅವರದ್ದು ಟೀಮ್ ಆಗಿರುವಂಥ CPI ಸೇಡಂ ಮತ್ತು PSI ಇನ್ಚಾರ್ಜ್ ಸೇಡಂ ಮತ್ತು ಅವರ ಟೀಮ್ ನಾನು ಅಭಿನಂದಿಸುತ್ತೇನೆ. ಮತ್ತು ಇದೇ ರೀತಿಯಿಂದ